ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಪುಷ್ಯ ಮಾಸ 20/12/25 18/1/26 ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಗೋಚಾರ ಅತ್ಯದ್ಭುತವಾಗಿ ಈ ಒಂದು ಧನುರಾಶಿಯಿಂದ ಮೀನರಾಶಿಯವರಿಗೆ ಗೋಚರವಾಗ್ತಾ ಇರುವಂಥದ್ದು. ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುವಂತಹ ಒಂದು ವ್ಯವಸ್ಥೆ ಈ ಒಂದು ಪುಷ್ಯ ಮಾಸದಲ್ಲಿ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಿರುವಂಥದ್ದು. 20/12/25 ಶುಕ್ರ ಗ್ರಹವು ಧನುರಾಶಿಯನ್ನು ಪಾಡ್ಯದಂದು ಈ ಒಂದು ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 12/1/26 ಶುಕ್ರನು ಮಕರ ರಾಶಿಯನ್ನು ನವಮಿಯಂದು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 29/12/25 ಬುಧವಾರ ಧನುರಾಶಿಯನ್ನು ದಶಮಿಯಂದು ಬುಧನು ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ, ಆ ಬುಧನು 17/1/26 ಬುಧಗ್ರಹವು ಮಕರ ರಾಶಿಯನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂಥದ್ದು ಆ ಒಂದು ಚತುರ್ದಶಿಯಂದು. 14/1/26 ರವಿಯು ಮಕರ ರಾಶಿಯನ್ನು ಏಕಾದಶಿಯಂದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ವಿಶಿಷ್ಟವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆಯೇ 15/1/26 ಕುಜಗ್ರಹವು ಮಕರ ರಾಶಿಯನ್ನು ದ್ವಾದಶಿಯಂದು ಧನುರಾಶಿಯಿಂದ ಪ್ರವೇಶ ಮಾಡುತ್ತಿರುವಂಥದ್ದು. ನಂತರ 3/1/26 ಪೂರ್ಣಿಮೆ ಈ ಒಂದು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಪೂರ್ಣಿಮೆ ಇರುವಂಥದ್ದು. 18/1/26 ಈ ಅಮಾವಾಸ್ಯೆ ಧನು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮಾವಾಸ್ಯೆ ಕಂಡುಬರುವಂಥದ್ದು. ಇದು ಪುಷ್ಯ ಮಾಸದ ಗ್ರಹ ವೈಶಿಷ್ಟ್ಯತೆ. ಗುರುವು ಮಿಥುನ ರಾಶಿಯಲ್ಲಿಯೇ, ಕೇತುವು ಸಿಂಹ ರಾಶಿಯಲ್ಲಿಯೇ, ರಾಹುವು ಕುಂಭ ರಾಶಿಯಲ್ಲಿ ಮತ್ತು ಶನೈಶ್ಚರನು ಯಥಾಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ಪುಷ್ಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಕರ ರಾಶಿಯ ಅಧಿಪತಿಯಾದಂತಹ ಶನೈಶ್ಚರನು ತೃತೀಯದಲ್ಲಿ ವಿರಾಜಮಾನನಾಗಿದ್ದು ಗುರುವಿನ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಹಾಗೆಯೇ ಈ ಮಕರ ರಾಶಿಯಲ್ಲಿ ಮಕರ ಸಂಕ್ರಾಂತಿಯ ಮೂಲಕವಾಗಿ ಮಕರ ಸಂಕ್ರಮಣ ಈ ಬಾರಿ ರವಿಯ ಮೂಲಕ ಈ ಒಂದು ಉತ್ತರಾಯಣ ಪುಣ್ಯಕಾಲವು ಕೂಡ ಪ್ರಾರಂಭವಾಗ್ತಾ ಇರುವಂಥದ್ದು. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ. ವಿಶೇಷವಾಗಿ ಅಷ್ಟಮಾಧಿಪತಿಯಾದಂತಹ ರವಿಯು ಈ ಶನೈಶ್ಚರನ ಆಧಿಪತ್ಯವುಳ್ಳಂತಹ ಮಕರ ರಾಶಿಯನ್ನು ಪ್ರವೇಶ ಮಾಡಿ ಇಲ್ಲಿಂದ ಉತ್ತರಾಯಣವನ್ನು ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕೂಡ ಉತ್ತರಾಯಣದ ಒಂದು ಗತಿಯನ್ನು, ಉತ್ತರಾಭಿಮುಖವಾದ ಚಲನೆಯನ್ನು ರವಿ ಹೊಂದುವ ಮೂಲಕವಾಗಿ ಉತ್ತಮ ಆರೋಗ್ಯ ಇತ್ಯಾದಿಗಳನ್ನು ಕೊಡುವಂತಹ ವ್ಯವಸ್ಥೆ ರವಿಯಿಂದ ಉಂಟಾಗತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಇಲ್ಲಿ ವ್ಯಯದಲ್ಲಿರ್ತಕ್ಕಂತಹ ಕುಜ, ರವಿ, ಬುಧ, ಶುಕ್ರ ಇವಿಷ್ಟು ಗ್ರಹಗಳು ಈಗಾಗಲೇ ಹೇಳಿದಂತೆ ಈ ಮಕರ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಉತ್ತಮ ಫಲಗಳು ಪ್ರಾರಂಭವಾಗತ್ತೆ. ವಿಶೇಷವಾಗಿ ಮಕರ ರಾಶಿಗೆ ರಾಹುವಿನ ಒಂದು ದೃಷ್ಟಿ ಇತ್ಯಾದಿಗಳು ಕಂಡುಬರುವುದರಿಂದಾಗಿ, ರಾಹು ಪೀಡಿತ ಗ್ರಹಗಳು ಇವು 4 ಕೂಡ ಆಗುವುದರಿಂದಾಗಿ ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ಈ ಒಂದು ಪುಷ್ಯ ಮಾಸದಲ್ಲಿ ಒಳ್ಳೆಯ ಫಲವನ್ನು ಹೇಗೆ ಪಡೆಯಬೇಕು ಎಂಬುದಾಗಿ ಚಿಂತನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಈ ಅಧಿಪತಿಯಾದ ಶನೈಶ್ಚರನು ರಾಹುವನ್ನು ದಾಟಿ ಮುಂದೆ ಹೋಗಿರುವುದು ಇದು ಅತ್ಯುತ್ತಮವಾದಂತಹ ಒಂದು ಸಂಕೇತ. ಶನೈಶ್ಚರನ ಬಲವೇ ಮಕರ ರಾಶಿಯವರಿಗೆ ಮಹಾಬಲವಾಗಿ ಕಂಡುಬರುವಂತಹ ವ್ಯವಸ್ಥೆ ಪುಷ್ಯ ಮಾಸದಲ್ಲಿ. ಹಾಗಾಗಿ ಶನೈಶ್ಚರನು ರಾಶಿಯಾಧಿಪತಿಯಾಗಿದ್ದರಿಂದಾಗಿ 7.5 ಅಂದರೆ ಸಾರ್ಧ ಸಪ್ತಮ ಶನಿಯನ್ನು ಮುಗಿಸಿ ಆ ಕಡೆ ಹೋಗಿರುವಂತಹ ಧನುರಾಶಿಯನ್ನು ಈ ಮೀನರಾಶಿಯನ್ನು ಪ್ರವೇಶ ಮಾಡಿರ್ತಕ್ಕಂತಹ ಶನೈಶ್ಚರನಿಂದ ಉತ್ತಮವಾದಂತಹ ಫಲ ಲಭ್ಯವಾಗುತ್ತೆ. ಅವನು ಯಾವುದೇ
ಯಾವುದೇ ರೀತಿಯಾದ ಪ್ರತಿಬಂಧಕವನ್ನು ಹೊಂದದೆ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು ಪುಷ್ಯ ಮಾಸ ಮಕರ ರಾಶಿಯವರಿಗೆ ಉತ್ತಮವಾದ ಸ್ಥಿತಿಗತಿಗಳನ್ನು ಉಂಟು ಮಾಡಲಿಕ್ಕೆ ಅವರ ಆಳವಾದ ಯೋಚನೆ ಮತ್ತು ದೀರ್ಘಕಾಲಿಕವಾದ ಚಿಂತನೆ ಇವೆಲ್ಲವೂ ಕೂಡ ಶನೈಶ್ವರನಿಂದ ನೆರವೇರುವಂತಹ ಯೋಗ. ರಾಹು ಪೀಡಿತ ಗ್ರಹಗಳಾಗಿ ಕಂಡುಬರುವಂತಹ ಈ ಶುಕ್ರ, ರವಿ, ಕುಜ, ಬುಧರು ನಿಮ್ಮ ಜಾತಕದಲ್ಲೂ ಕೂಡ ಇದೇ ರೀತಿಯಾದ ರಾಹು ಪೀಡಿತ ಅಥವಾ ಕೇತು ಪೀಡಿತ ಅವಸ್ಥೆಯಲ್ಲಿ ಆ ಗ್ರಹ ಸ್ಥಿತಿಗಳಿದ್ದರೆ ಇದರ ಅತ್ಯುತ್ತಮ ಫಲವನ್ನು, ಉದಾಹರಣೆಗೆ ಶುಕ್ರನು ದಶಮಾಧಿಪತಿ, ಉದ್ಯೋಗದಲ್ಲಿ ಅತ್ಯುತ್ತಮವಾದ ಯೋಗ ಲಭ್ಯವಾಗಬೇಕು, ಹಾಗೆ ವಿದ್ಯೆಯಲ್ಲಿ ಅತ್ಯುತ್ತಮವಾದ ಯೋಗ ಲಭ್ಯವಾಗಬೇಕು. ಆಗುವಂತಹ ಯೋಗದಲ್ಲಿ ಶುಕ್ರ ಕುಳಿತಿದ್ದಾನೆ. ನಿಮ್ಮ ಎಲ್ಲ ಕೌಶಲ್ಯಕ್ಕೂ ಕೂಡ ಈ ಪುಷ್ಯ ಮಾಸದಲ್ಲಿ ಅತ್ಯಂತ ಬೆಲೆ ಬರುವ ಅಥವಾ ಕೌಶಲ್ಯ ವೃದ್ಧಿ ಆಗುವಂತಹ ಮಹಾ ಸಂಕೇತ ಶುಕ್ರನಿಂದ ಲಭ್ಯವಾಗ್ತಾ ಇದೆ. ಅದು ಆಗಿಲ್ಲ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಈ ಶುಕ್ರನು ರಾಹು ಪೀಡಿತನೋ ಕೇತು ಪೀಡಿತನೋ ಆಗಿರುವಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗೋಚಾರ ಫಲಗಳು ಅನೇಕ ವಿಧವಾದ ಬದಲಾವಣೆಯನ್ನು ತರುವುದಕ್ಕೆ ಮುಖ್ಯ ರಾಹು ಪೀಡಿತತ್ವ ಮತ್ತು ಕೇತು ಪೀಡಿತತ್ವದಿಂದ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ರಾಹು ಪೀಡಿತವಾದ ಗ್ರಹವಾಗಿದ್ದರೆ ಮಾತ್ರ ಕೌಶಲ್ಯಾಭಿವೃದ್ಧಿ, ಉದ್ಯೋಗದಲ್ಲಿ ತೊಂದರೆ ಇತ್ಯಾದಿಗಳು ಉಂಟಾಗತ್ತೆ. ಅದೇ ರೀತಿಯಾಗಿ ರವಿಯು ಕೂಡ ಅಷ್ಟಮಾಧಿಪತಿಯಾಗಿ ಪಿತೃಕಾರಕನಾಗಿರ್ತಕ್ಕಂತಹ ರವಿಯು ಪಿತೃಸ್ಥಾನದ ಅಧಿಪತಿಯಾದ ಬುಧನ ಜೊತೆಗೆ, ರವಿ ಬುಧ ನಿಪುಣ ಯೋಗದ ಜೊತೆಗೆ ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ದರಿಂದ ಯಾರಿಗೆಲ್ಲ ಪಿತೃವರ್ಗದ ಸಂಪೂರ್ಣ ಆಶೀರ್ವಾದ, ಕುಲದೇವತೆಯ ಸಂಪೂರ್ಣ ಅನುಗ್ರಹ ಇರ್ತದೆಯೋ ಅವರ ಈ ನಿಪುಣ ಯೋಗ, ಕೌಶಲ್ಯ, ಆ ಒಂದು ಮಾತಿನ ವಾಗ್ಝರಿ ಏನಿದೆ ಅದರ ಮೂಲಕವಾಗಿ ಕೆಲಸವನ್ನು ಸಾಧಿಸುವಂತಹ ವ್ಯವಸ್ಥೆ, ನಿಮ್ಮ ಮಾತನ್ನು ಅಲ್ಲಗಳೆಯದ ರೀತಿಯಲ್ಲಿ ನೀವು ನಿಮ್ಮ ಉದ್ಯೋಗದ ಸ್ಥಾನದಲ್ಲಿ ಬಳಸುವುದರಿಂದಾಗಿ ನಿಮಗೆ ಅತ್ಯಂತ ನಿಮ್ಮ ಮಾತಿಗೆ ಬೆಲೆ ಬಂದು ಅತಿ ದೊಡ್ಡದಾದಂತಹ ವ್ಯವಸ್ಥೆಗೆ ಕಾಲಿಡುವಂತಹ ವ್ಯವಸ್ಥೆಯನ್ನು ರವಿ ಬುಧ ಯುತಿ ನೀಡ್ತಾ ಇದೆ. ಇದಕ್ಕೇನಾದರೂ ಅಡ್ಡಿ ಆತಂಕಗಳಾಗ್ತಾ ಇದೆ ಅಂತಾದರೆ ಅದು ನಿಮ್ಮ ಜಾತಕದಲ್ಲಿಯ ರವಿ ಬುಧ ಸ್ಥಿತಿಯಿಂದ ಕಾರಣ ಮತ್ತು ತಾಯಿ ತಂದೆಯರ ಆಶೀರ್ವಾದ ಲಭ್ಯವಿಲ್ಲದ ಸಮಯದಲ್ಲಿ, ಅರ್ಥಾತ್ ನಿಮ್ಮ ಮೂಲ ಜಾತಕದಲ್ಲಿಯೇ ರವಿಗ್ರಹಗಳು, ಚಂದ್ರಗ್ರಹ ಇವು ಸರಿಯಾದ ರೀತಿಯಲ್ಲಿ ಇಲ್ಲದೇ ಇದ್ದರೆ, ಪೂರ್ವ ಜನ್ಮದಿಂದ ಬಂದಂತಹ ದೋಷವೇ ಅಲ್ಲಿ ನಿರಂತರವಾಗಿ ಪ್ರವಹಿಸ್ತಾ ಇದ್ದರೆ, ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಲ್ಲಿ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡದೆ ತಾಯಿ ತಂದೆಯ ವಿರುದ್ಧ ನೀವು ಮಾತನಾಡ್ತಾ ಇದ್ದರೆ ಆ ದೋಷಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಮಾತೃಕಾರಕ ಮತ್ತು ಪಿತೃಕಾರಕನಾದಂತಹ ಈ ಚಂದ್ರ ಮತ್ತು ರವಿಯ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳಿಕ್ಕೆ ಲೌಕಿಕವಾಗಿ ಒಂದು ಪ್ರಯತ್ನ ಎನ್ನುವಂಥದ್ದು ನಿತ್ಯ ತಾಯಿ ತಂದೆಯ ನಮಸ್ಕಾರ. ಹಾಗಿದ್ದಾಗ ಮಾತ್ರ ಕುಲದೇವತಾ ಆರಾಧನೆಯ ಫಲ ಸಿಗುವುದಕ್ಕೆ ಒಂದು ವ್ಯಕ್ತಿಗೆ ಸಾಧ್ಯ, ದೈವ ಬಲ ಹೆಚ್ಚಾಗೋದಕ್ಕೆ ಸಾಧ್ಯ. ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ಸಿಗಬೇಕು ಅಂದರೆ ದೈವ ಬಲವೇ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದರಿಂದಾಗಿ ಆ ಒಂದು ರವಿ ಬುಧ ಯುತಿಯ ಮಹಾಫಲವನ್ನು ಉಚ್ಚ ಸ್ಥಿತಿಯಲ್ಲಿರುವ ಕುಜ ಮಿತ್ರನ ಜೊತೆಗೆ ರವಿ ಕೂಡ ಇಲ್ಲಿ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿ ಬುಧನ ಜೊತೆಗೆ ಭಾಗ್ಯಾಧಿಪತಿಯ ಜೊತೆಗೆ ಇರ್ತಕ್ಕಂಥದ್ದು ಅತಿ ಉತ್ತಮವಾದ ಲಕ್ಷಣ. ಅದರ ಆ ಒಂದು ಮಹಾಫಲವನ್ನು ಪಡೆಯುವುದಕ್ಕೆ ಅಡ್ಡಿ ಆತಂಕಗಳಿದ್ದರೆ ರಾಹು ಪೀಡಿತತ್ವವು ಕಾರಣವಾಗಿರಬಹುದು. ಪೂರ್ವಜನ್ಮದ ಪಾಪಾಂಶದ ಒಂದು ಛಾಯೆ, ಆ ಛಾಯೆಯಿಂದಾಗಿಯೇ ಒಳ್ಳೆಯ ಫಲವನ್ನು ಪಡೆಯುವಂತಹ ಯೋಗವಿದ್ದರೂ ಪಡೆಯಲಾರದ ಸ್ಥಿತಿಯಲ್ಲಿ ಇರುವಂತಹ ವ್ಯವಸ್ಥೆ ಆಗಬಹುದು. ಅನೇಕರು ಉತ್ತಮ ಹಣವನ್ನು ಗಳಿಸಿ ಮಾನಸಿಕ ನೆಮ್ಮದಿ ಇಲ್ಲದೆ ಬಳಲುವುದು ಈ ರಾಹು ಮತ್ತು ಕೇತುವಿನ ಛಾಯೆಯ ಪರಿಣಾಮದಿಂದ. ಇನ್ನು ಕೆಲವರು ಉತ್ತಮವಾದ ಆನಂದದಿದ್ದರೂ ಉದ್ಯೋಗದಲ್ಲಿ ಹಣ ಸಂಪಾದನೆ ಅಥವಾ ಸಾಲಬಾಧೆಯಿಂದ ನರಳುತ್ತಿರುವಂಥದ್ದು ಈ ರಾಹು ಕೇತುವಿನ ಛಾಯೆಯ ಪರಿಣಾಮ ಏನು ಎಂಬುದಾಗಿ ಗೊತ್ತಾಗದ ಸ್ಥಿತಿಯಲ್ಲಿ ಹೋಗುವಂಥದ್ದೇ ಈ ರಾಹು ಕೇತುವಿನ ಛಾಯೆಯ ಪರಿಣಾಮದಿಂದಾಗಿ. ಆದ್ದರಿಂದ ರಾಹು ಮತ್ತು ಕೇತುವಿನ ಬಗ್ಗೆ ನಾವು ಹೆಚ್ಚಿಗೆ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ, ಇಲ್ಲಿ ರಾಹುವಿನ ಹಿಮ್ಮುಖ ಚಲನೆ ಈ ಕಡೆ ಮತ್ತು ಇವರ ಮುಮ್ಮುಖ ಚಲನೆ ಪರಸ್ಪರ ದೃಷ್ಟಿ ನೋಡಿ, ಮುಂದಿನ ಒಂದು ಮಾಸದಲ್ಲಿ ಎಲ್ಲ ರಾಹುಯುತಿಯನ್ನು ಹೊಂದುವಂತಹ ವ್ಯವಸ್ಥೆಯನ್ನು ಹೊಂದುತ್ತಾರೆ. ಹಾಗಾಗಿ ಈಗಿಲಿಂದಲೇ ಆ ರಾಹುವಿನ ಪ್ರಭಾವವು ಈ 4 ಗ್ರಹಗಳ ಮೇಲೆ ಬೀಳುವಂಥ ಲಕ್ಷಣ ಇದ್ದು ಅದು ಕೆಲವರಿಗೆ ಮಾತ್ರ ಅತಿ ಕೆಟ್ಟ ಪರಿಣಾಮವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ, ಕೆಲವರಿಗೆ ಅತ್ಯುತ್ತಮವಾದ ಫಲವನ್ನು ಕೊಡುವಂಥದ್ದು ಅವರ ಜಾತಕದ ಮೇಲೆ ಅವಲಂಬಿತ ಆಗಿರುತ್ತೆ. ಜಾತಕ ಮತ್ತು ಜಾತಕ ಇಲ್ಲದಿದ್ದರೂ ಪ್ರಶ್ನೆಶಾಸ್ತ್ರವನ್ನು, ಜಾತಕವನ್ನು ಹೊಂದಿದ್ದರೂ ಕೂಡ ಪ್ರಶ್ನೆಶಾಸ್ತ್ರವನ್ನು, ಈ ಜನ್ಮದ ಮತ್ತು ಈ ಕುಟುಂಬದ ದೋಷಾದಿಗಳು ಅಥವಾ ಪುಣ್ಯಾಂಶಗಳನ್ನು ಗಮನಿಸಿಕೊಂಡಾಗ ಸಂಪೂರ್ಣವಾದಂತಹ ಒಂದು ಪರಿಪಕ್ವತೆ ನಿಮ್ಮ ಜೀವನದ ಈ ಪುಷ್ಯ ಮಾಸದ ಸಂಪೂರ್ಣ ಫಲ ಸಿಗುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದಾಗಿ ಇಲ್ಲಿ ರಾಹುವಿನ ಛಾಯೆಗೆ ಒಳಗಾದ ಈ ಗ್ರಹ ಸ್ಥಿತಿಗಳು ರಾಹು ಪೀಡಿತವಾಗಿ ನಿಮಗೆ ಫಲವನ್ನು ಕೊಡ್ತಾ ಇದ್ದರೆ ಅಭಿವೃದ್ಧಿ ಇತ್ಯಾದಿಗಳಲ್ಲಿ ಹಿನ್ನಡೆ ಆಗುವಂಥ ಲಕ್ಷಣಗಳು ಪುಷ್ಯ ಮಾಸದಲ್ಲಿ ಕಂಡು ಬಂದರೂ ಆ ರಾಹು ದೋಷವ ಮತ್ತು ಕೇತು ದೋಷವನ್ನು
ಪರಿಹರಿಸಿಕೊಂಡಾಗ ಈ ಒಂದು ಉತ್ತಮವಾದ ಗ್ರಹಸ್ಥಿತಿಯ ಮಹಾಫಲ ಸಿಗುವುದು ಖಂಡಿತವಾಗಿಯೂ ಸತ್ಯ. ಯಾಕೆಂದರೆ ಮಕರ ಸಂಕ್ರಾಂತಿ ವೃತ್ತವನ್ನು ದಾಟಿದ ರವಿ ಮಕರ ಮಾಸದಲ್ಲಿ ಈ ಒಂದು ಮಕರ ಸಂಕ್ರಾಂತಿಯ ಮತ್ತು ಉತ್ತರಾಯಣ ಪುಣ್ಯಕಾಲವನ್ನು ಪ್ರಾರಂಭಿಸುವಂತಹ ರವಿ ಸೂರ್ಯ, ಆ ಸೂರ್ಯನೇ ನಮ್ಮ ಆತ್ಮ. ರವಿ ಆತ್ಮಕಾರಕ ಮತ್ತು ಪಿತೃಕಾರಕ. ನಮ್ಮ ಆತ್ಮ ಮತ್ತು ಪಿತೃಕಾರಕ. ಈ ಆತ್ಮ ಒಳಗಡೆಯ ಚೈತನ್ಯ ಜಾಗೃತವಾಗುವ ಮಹಾ ಒಂದು ಯೋಗ. ಹಾಗಾಗಿ ಈ ಒಂದು ಮಹಾಯೋಗವನ್ನು ಅನುಭವಿಸುವಂತಹ ಯೋಗ ಪಡೆಯಬೇಕಿದ್ರೆ ರವಿಯು ಧನುರಾಶಿಯಲ್ಲಿದ್ದಾಗ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವ ಅಮಾವಾಸ್ಯೆ ಉಂಟಾಗತ್ತೆ, ಅಲೌಕಿಕ ಚಿಂತನೆ ಅಂದರೆ ಗುರು ಮಾರ್ಗದರ್ಶನದಿಂದಾಗಿ ಜಪತಪ ಇತ್ಯಾದಿಗಳು, ಅನುಷ್ಠಾನಗಳು ಇತ್ಯಾದಿಗಳನ್ನು ಅಮಾವಾಸ್ಯೆಯ ಸಂಜೆ ಮಾಡಿದಾಗ ಈ ಒಂದು ಆತ್ಮ ಚೈತನ್ಯದ ಶಕ್ತಿ ಜಾಗೃತವಾಗಿ ಆರೋಗ್ಯ, ಹಾಗೆಯೇ ಅಲೌಕಿಕವಾದಂತಹ ಸಾಧನೆ, ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಅಲೌಕಿಕ ಸಾಧನೆಯ ಜೊತೆಗೆ ನಿಮ್ಮ ಒಂದು ಮನಸ್ಸು ಬೆರೆಯುವಂತಹ ವ್ಯವಸ್ಥೆ ಈ ಒಂದು ಮಕರ ರಾಶಿಯವರಿಗೆ ಕಂಡುಬರುತ್ತೆ. ಆದ್ದರಿಂದ ಅಮಾವಾಸ್ಯೆಯ ದಿವಸ ಅನುಷ್ಠಾನವನ್ನು ಸಂಜೆಯ ರಾತ್ರಿ ಸಮಯದಲ್ಲಿ ನೀವು ತೊಡಗಿಕೊಂಡಾಗ ನಿಮ್ಮ ಉತ್ತಮವಾದಂತಹ ಸಾಧನೆಯ ಫಲ ಲಭ್ಯವಾಗುತ್ತೆ. ಹಾಗೆಯೇ ಈ ಒಂದು ಚಂದ್ರನ ಸ್ಥಿತಿ ಎನ್ನುವಂಥದ್ದು ಈ ಒಂದು 6ನೇ ಮನೆಯಲ್ಲಿ ಗುರುಚಂದ್ರ ಯುತಿಯಿಂದ ಇದ್ದಿದ್ದರಿಂದಾಗಿ ಗುರುಚಂದ್ರ ಗಜಕೇಸರಿ ಯೋಗ ಇದ್ದರೂ ಕೂಡ ಸಂಪೂರ್ಣವಾಗಿ ಫಲ ಸಿಗದೇ ಇರುವಂತಹ ಅವಸ್ಥೆಯಲ್ಲಿದ್ದರಿಂದ ಹುಣ್ಣಿಮೆಯೆಂದು ಗುರು ಆರಾಧನೆಯನ್ನು ಮಾಡುವ ಮೂಲಕವಾಗಿ ಪ್ರತಿ ಗುರುವಾರ ಗುರು ಆರಾಧನೆ ಮತ್ತು ಹುಣ್ಣಿಮೆಯೆಂದು ಗುರು ಆರಾಧನೆ ಮತ್ತು ಹುಣ್ಣಿಮೆಯ ರಾತ್ರಿ ಗುರುವಿನ ಜಪ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ಪೌರ್ಣಿಮೆಯ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಅನುಷ್ಠಾನವನ್ನು ಅತ್ಯಂತ ನಿಖರವಾಗಿ ಗುರು ಮಾರ್ಗದರ್ಶನದಿಂದ ಮಾಡಿದಾಗ ಅತಿ ಹೆಚ್ಚಿನ ಗುರು ಅನುಗ್ರಹದ ಒಂದು ಫಲದಿಂದಾಗಿ ಸಂಪೂರ್ಣವಾದಂತಹ 6ನೇ ಮನೆಯ ದೋಷವು ಕೂಡ ಮಕರ ರಾಶಿಯವರಿಗೆ ನಿರ್ಮೂಲನೆ ಆಗತ್ತೆ. ಆ ಮೂಲಕವಾಗಿ ಗುರು ಅನುಗ್ರಹವನ್ನು ಪಡೆಯುವಂಥದ್ದು, ಅದಕ್ಕೆ ಮುನ್ನ ತಾಯಿ ತಂದೆಯನ್ನು ನಮಸ್ಕರಿಸಿ ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ, ಸನಾತನ ಧರ್ಮ. ಹಾಗೆಯೇ ಈ ಮಕರ ರಾಶಿಯ ದ್ವಿತೀಯ ಸ್ಥಾನದಲ್ಲಿ ರಾಹು ಇರುವುದರಿಂದ ಕುಟುಂಬದ ಅಸಹಕಾರ, ಮಿತ್ರವರ್ಗದ ಅಸಹಕಾರ, ಹಣಕಾಸಿನ ಒಂದು ಹಿನ್ನಡೆ ಇತ್ಯಾದಿಗಳು ಇಲ್ಲಿ ಕಂಡುಬರುವಂತಹ ಲಕ್ಷಣಗಳು ಅತಿ ಹೆಚ್ಚಾಗಿದೆ. ಹಾಗಾಗಿ ಹಣಕಾಸಿನ ಇತ್ಯಾದಿ ದೋಷಗಳಿಗೆ ರಾಹು ಪ್ರಭಾವಿತವಾಗಿರುವುದು, ಹಣಕಾಸಿನ ಕಾರಕನಾದಂತಹ ಶುಕ್ರನು ಕೂಡ ರಾಹು ಪೀಡಿತನಾಗುವಂಥದ್ದು, ಆರ್ಥಿಕವಾದ ಅತಿಯಾದ ಹಿನ್ನಡೆಗಳು 2 ಮಾಸಗಳಲ್ಲಿ ಪುಷ್ಯ ಮಾಸ ಮತ್ತು ಫಾಲ್ಗುಣ ಇತ್ಯಾದಿಗಳಲ್ಲಿ ಕಂಡುಬರುವಂಥದ್ರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ನಾಗ ಆರಾಧನೆ ಮತ್ತು ವಿನಾಯಕನ ಆರಾಧನೆ, ವಿನಾಯಕನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ ಅದನ್ನು ಮಾಡಿದಾಗ, ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಆ ಜಾತಕಕ್ಕೆ ತಕ್ಕಂತೆ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವಂತಹ ವ್ಯವಸ್ಥೆ ಇರುತ್ತೆ. ಆದರೆ ಸಾಮಾನ್ಯವಾಗಿ ಸಣ್ಣದಾದಂಥ ಒಂದು ಕ್ರಮವನ್ನು ವಿಡಿಯೋದ ಕೊನೆಯಲ್ಲಿ ಲಕ್ಕಿ ಕಮೆಂಟ್ ಸೆಕ್ಷನ್ ನಂತರ ಇರ್ತೇವೆ. ಆಸಕ್ತರು ಅದನ್ನು ನೋಡಿ ಅನುಸರಿಸ್ಬೋದು. ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಗುರುವಾರ ಮತ್ತು ಮಂಗಳವಾರ, ಶುಕ್ರವಾರ, ರವಿವಾರ, ಬುಧವಾರ ಎಲ್ಲ ರೀತಿ ಅಂದರೆ ಪ್ರತಿದಿನ ಅನ್ನುವೊಂದಿಗೆ ಆಗತ್ತೆ. ಅಂದರೆ ವಿಶೇಷವಾದ ವಿಭಿನ್ನ ಫಲಗಳು ಆ ದಿನದಲ್ಲಿ ಬೇರೆ ಬೇರೆಯಾಗಿ ಕೊಡುವಂತಹ ವ್ಯವಸ್ಥೆ ಇರುತ್ತೆ. ಬಟ್ ಆರಾಧನೆಯನ್ನು ನೀವು ರೂಢಿಸಿಕೊಂಡಾಗ ನಿಜವಾಗಿ ಸಂಕಲ್ಪವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನೀವು ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ರಾಹು ಕೇತುವಿನ ಛಾಯೆಯಿಂದ ಪೀಡಿತವಾದ ಗ್ರಹಗಳಿಂದ ಉಂಟಾಗುವ ಯಾವ ದೋಷಗಳಿರುತ್ತೆ ಅವೆಲ್ಲವೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲೂ ಕೂಡ ಯಾವ್ಯಾವ ಗ್ರಹಸ್ಥಿತಿಗಳಿಂದ ಪೀಡಿತವಾಗಿದೆ ಎಂಬುದನ್ನು ನೀವು ಗ್ರಹಿಸಿಕೊಳ್ಳುವುದು ಒಳ್ಳೆಯದು. ಎರಡನೇದಾಗಿ ಈ ಜಾತಕ ಇಲ್ಲದಿದ್ದವರು ಪ್ರಶ್ನೆ ಮಾರ್ಗದ ಮೂಲಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಹಾಗೆಯೇ ಈ ಒಂದು ಮಕರ ರಾಶಿಯ ಈ ಒಂದು ರಾಹುವಿನ ದೋಷಾದಿಗಳಿಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಸುಲಭವಾಗಿ ನಾಗಾರಾಧನೆ ಮತ್ತು ವಿನಾಯಕ ಆರಾಧನೆ ಎರಡನ್ನೂ ಕೂಡ ಸಂಪೂರ್ಣವಾಗಿ ಆ ದೋಷವನ್ನು ನಾಗ ಮತ್ತು ವಿನಾಯಕನ ಒಂದು ಆರಾಧನೆಯಿಂದಾಗಿ, ನಾಗಶಕ್ತಿ ವಿನಾಯಕನ ಆರಾಧನೆಯಿಂದಾಗಿ ನಾಗದೋಷಗಳು ಮತ್ತು ಈ ಒಂದು ವಿಘ್ನಗಳು, ಈ ರಾಹುಕೇತುವಿನಿಂದ 180 ಡಿಗ್ರಿಯಲ್ಲಿರ್ತಕ್ಕಂಥ ಈ ರಾಹುಕೇತುಗಳು ಏನಿದ್ದಾರೆ ಇದರಿಂದ ಉಂಟಾಗುವಂತಹ ಸಮಸ್ತ ಬಾಧೆಗಳಿಂದ ಹೊರಬರಲು ಅತಿ ಸುಲಭವಾದ ಉಪಾಯ. ಮುದ್ಗಲ ಪುರಾಣದಲ್ಲಿ ಆ ನಾಗಶಕ್ತಿ ವಿನಾಯಕನ ಬಗ್ಗೆ ಅತ್ಯಂತ ಸ್ಪಷ್ಟವಾದಂತಹ ಉಲ್ಲೇಖ ಇದೆ. ಹಾಗೆ ಅಷ್ಟೋತ್ತರದಲ್ಲಿ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವಂತಹ ನಾಮ ಕೂಡ ಬರುವುದನ್ನು ತಾವು ಗಮನಿಸ್ಬೋದು. ಹಾಗೆಯೇ ಇದು ಆರಾಧನೆ ಅತ್ಯಂತ ಪುರಾತನವಾಗಿದ್ದು ಹೊಸದಲ್ಲ. ಹಾಗಾಗಿ ಇಲ್ಲಿ
ಮಕರ ರಾಶಿಯಿಂದ 3ನೇ ಮನೆಯಲ್ಲಿಯೂ 3ನೇ ಮನೆಯ ಪತಿ 6ನೇ ಮನೆಯಲ್ಲೂ ಇರುವಂಥದ್ದು ಈ ಗುರುವಿನ ಆಧಿಪತ್ಯ ಎನ್ನುವಂಥದ್ದು ವ್ಯಯವನ್ನು ನೋಡ್ತಾ ಇರುವುದರಿಂದಾಗಿ ವ್ಯಯದಲ್ಲಿರ್ತಕ್ಕಂತಹ ಗ್ರಹಗಳು ಕೂಡ ಕೆಟ್ಟ ಫಲವನ್ನು ಕೊಡದಂತೆ ಗುರುವಿನ ದೃಷ್ಟಿಯಲ್ಲಿ ಕಾಪಾಡ್ತಾ ಇದೆ. ಆದರೆ ಗುರುವೇ ಬಲಹೀನನಾಗುವುದರಿಂದಾಗಿ 6ನೇ ಮನೆಯಲ್ಲಿ ಕುಳಿತಿದ್ದರಿಂದ ಶತ್ರುತ್ವ ನಿವಾರಣೆ ಆಗಬಹುದು. ಆದರೆ ನಮಗೆ ನಾವೇ ಶತ್ರುವಾಗುವಂತಹ ಮಾತಿನ ಅಸಂಸ್ಕಾರ ಮಾತುಗಳು ನಮಗೆ ನಮ್ಮ ಮಾತೇ ಶತ್ರುವಾಗುವಂತಹ ಸಮಯ ಬುಧ ವ್ಯಯದಲ್ಲಿದ್ದು ಗುರು 6ನೇ ಮನೆಯಲ್ಲಿದ್ದಾಗ, ಬುಧ ವ್ಯಯದಲ್ಲಿದ್ದು ಗುರು 6ನೇ ಮನೆಯಲ್ಲಿದ್ದಾಗ ಕೆಲವರಿಗೆ ಉಂಟಾಗುತ್ತೆ. ಗುರು ದೃಷ್ಟಿ ಬುಧನ ಮೇಲೆ ಇರುವುದರಿಂದಾಗಿ ಬುಧ ಮತ್ತು ಗುರು ಪರಸ್ಪರ ಪರಿವರ್ತನಾ ಯೋಗದ ಸ್ಥಿತಿಯಲ್ಲಿ ಕಾಣುವುದರಿಂದಾಗಿ ಕೆಲವರು ಉತ್ತಮ ಸಂಸ್ಕಾರಯುಕ್ತವಾದ ಉತ್ತಮ ಜ್ಞಾನವುಳ್ಳ ಉತ್ತಮ ಶಬ್ದಗಳ ಪ್ರಯೋಗಗಳನ್ನು ಮಾತ್ರ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಇದು ಸ್ವಾಭಾವಿಕವಾಗಿ ಉತ್ತಮ ಫಲವನ್ನು ಕೊಡುವುದರಲ್ಲಿ ಹಿನ್ನಡೆ ಆಗುವುದಿಲ್ಲ. ಎಲ್ಲಿ ಅಸಂಸ್ಕಾರಯುಕ್ತವಾದ ಅಬದ್ಧವಾದ ಮಾತುಗಳನ್ನು ಆಡುವಂಥದ್ದು, ಕುಹಕ, ವ್ಯಂಗ್ಯ ಮತ್ತು ಅಸೂಯೆ ಇತ್ಯಾದಿಗಳಿಂದ ಕೂಡಿದ ಭಾವನೆಯುಕ್ತವಾದಂತಹ ಪದಗಳ ಬಳಕೆ ಆಗ್ತದೆಯೋ ಅಂಥವರಿಗೆ ಇದು ಒಳ್ಳೆಯ ಫಲದಿಂದ ವಂಚಿತ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಬುಧನ ವಾಕ್ಕಾರಕತ್ವ ಮತ್ತು ಗುರುವಿನ ಜ್ಞಾನ ಮತ್ತು ಸಂಸ್ಕಾರ, ಬುಧನ ನಿರ್ಣಯ ಶಕ್ತಿ, ಹಾಗಾಗಿ ಈ ಉತ್ತಮ ಪದ ಬಳಕೆ ಮಾಡುವಂತಹ ವ್ಯಕ್ತಿಗಳ ನಿರ್ಣಯದಲ್ಲಿ ತೊಂದರೆ ಆಗದೇ ಇರಬಹುದು. ಉತ್ತಮ ಪದ ಬಳಕೆ ಮಾಡದೇ ಇರುವಂತಹ ವ್ಯಕ್ತಿಗಳ ನಿರ್ಧಾರಗಳು ಕೂಡ ಈ ಒಂದು ಧನುರಾಶಿಯಲ್ಲಿ ಬುಧ ಇರುವಾಗ ನಿರ್ಧಾರಗಳು ತಪ್ಪಿ ತೊಂದರೆದಾಯಕವಾಗಬಲ್ಲದು. ಹಾಗಾಗಿ ಇದನ್ನು ನಾವು ಗಮನಿಸಿದಾಗ ಈ ಒಂದು ರಾಹುವಿನ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡಾಗ ಛಾಯೆಯು ಕೂಡ ಬುಧನ ಮೇಲೆ ಬೀಳುವುದರಿಂದಾಗಿ ನಿರ್ಧಾರಗಳ ಮೇಲೆ ಅತಿಯಾದ ತೊಂದರೆಗಳಾಗುವ ಲಕ್ಷಣಗಳು ಕಾಣುವುದರಿಂದ ಆಂಜನೇಯನ ಆರಾಧನೆ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬೇಕು. ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಸ್ವಯಂ ನನ್ನ ನಿರ್ಧಾರವೇ ಸರಿ ಎಂದು ಮುಂದುವರಿದಾಗ ಉತ್ತಮ ನಿರ್ಧಾರವಾಗಿದ್ದರೂ ಕೂಡ ಅದು ಹಿನ್ನೆಲೆಗೆ ಕಾರಣವಾಗಬಹುದು. ಆದ್ದರಿಂದ ಮಕರ ರಾಶಿಯಿಂದ ಇನ್ನು ಸಪ್ತಮಾಧಿಪತಿಯಾದ ಚಂದ್ರನು ಷಷ್ಠದಲ್ಲಿರುವಾಗ ಆ ಪೌರ್ಣಿಮೆ ಹಿಂದೆ ನೀವು ತಾಯಿ ತಂದೆಯನ್ನು ನಮಸ್ಕರಿಸಿ ಮಾಡುವ ಧ್ಯಾನಾದಿಗಳು, ಗುರು ಆರಾಧನೆಗಳು ಉತ್ತಮ ಫಲವನ್ನು, ಗಜಕೇಸರಿ ಯೋಗವನ್ನು ಕೊಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿವೆ. ಅಷ್ಟಮದಲ್ಲಿ ಕೇತು ಇರುವುದರಿಂದ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ. ಕೆಲವೊಬ್ಬರಿಗೆ ಕಂಟಕ ಬಂದರೂ ಕೂಡ ಗೋಚಾರವಾಗದೆ ಕಂಟಕ ಬಂದಿದ್ದು ಗೊತ್ತಿಲ್ಲದೆ ಸುಮ್ಮನೆ ಯಾವುದೋ ರೀತಿಯಾದ ತೊಂದರೆಗಳು ಉಂಟಾಗ್ಬೋದು, ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು. ಆ ಆಹಾರ ಪದಾರ್ಥವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದೇ ಇರುವುದರಿಂದ ಹೊಟ್ಟೆಯ ಭಾಗದಲ್ಲೂ ಕೂಡ ಅನಿಯಮಿತವಾದಂತಹ ಸಮಯ ಪಾಲನೆ ಇತ್ಯಾದಿಗಳೇನಿರುತ್ತೆ ಇದೆಲ್ಲವೂ ಕೂಡ ತೊಂದರೆದಾಯಕವಾಗಿ ದೇಹದ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಆ ಸಮಯ ಪಾಲನೆ ಅತ್ಯಂತ ಮುಖ್ಯವಾಗಿಯೂ, ಉತ್ತಮ ಆಹಾರವನ್ನು ಸ್ವೀಕರಿಸುವುದು ಅತ್ಯಂತ ಮುಖ್ಯವಾಗಿಯೂ ಕಂಡುಬರುತ್ತೆ. ಜಾತಕ ಪರಿಶೀಲನೆ ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತೆ. ಇನ್ನು ಭಾಗ್ಯಾಧಿಪತಿಯಾದ ಬುಧ ವ್ಯಯದಲ್ಲಿ ಇರುವಲ್ಲಿವರಿಗೂ ಕೂಡ ಸ್ವಲ್ಪ ಸಮಸ್ಯಾತ್ಮಕವಾಗಿ ಕಂಡರೂ ಬುಧ ರಾಶಿಯನ್ನು ಪ್ರವೇಶ ಮಾಡಿದ್ರಿಂದ ಕುಲದೇವತಾ ಆರಾಧನೆಯ ಫಲ ಬುಧ ರಾಶಿಯನ್ನು ಪ್ರವೇಶ ಮಾಡಿದಾಗ ನಮಗೆ ಖಂಡಿತವಾಗಿಯೂ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಕುಲದೇವತೆಯ ಆರಾಧನೆಯ ಫಲದಿಂದ ಉತ್ತಮ ನಿರ್ಧಾರ ಯೋಗಗಳು ಮಕರ ರಾಶಿಯವರಿಗೆ ಕಾಣುತ್ತೆ. ಹಾಗೆಯೇ ದಶಮಾಧಿಪತಿಯ ಶುಕ್ರನ ಒಂದು ಈ ರಾಶಿಯಲ್ಲಿ ಅಸ್ತನಾಗಿರ್ತಕ್ಕಂತಹ ವ್ಯವಸ್ಥೆ, ರವಿಯಿಂದ ಅಸ್ತನಾಗಿರುವಂತಹ ಶುಕ್ರ, ಇದರಿಂದಾಗಿ ಕೆಲವರಿಗೆ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಯೋಗ ಮತ್ತು ಹೊಸ ಉದ್ಯೋಗವನ್ನು ಆವರಿಸುವ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಇರುತ್ತದೆ. ಆದರೆ ಅವರವರ ಜಾತಕದ ಫಲದ ಆಧಾರದ ಮೇಲೆ ಉದ್ಯೋಗದಲ್ಲಿ ವ್ಯತ್ಯಾಸಗಳು, ಸಾಮಾಜಿಕವಾದಂತಹ ವ್ಯವಸ್ಥೆಯ, ಸಾಮೂಹಿಕವಾದಂತಹ ಅವ್ಯವಸ್ಥೆಯ ಕಾರಣದಿಂದಲೂ ಅನೇಕರಿಗೆ ಉದ್ಯೋಗದಲ್ಲಿ ತೊಂದರೆಯಾಗುವ ಲಕ್ಷಣಗಳಿವೆ. ಆದ್ದರಿಂದ ಈ ಒಂದು ಗುರುವಿನ ಆರಾಧನೆ ಮತ್ತು ಆ ಮಾತೃ ನಮಸ್ಕಾರ, ಪಿತೃ ನಮಸ್ಕಾರಾದಿಗಳಿಂದ ಸಾಮಾಜಿಕವಾಗಿ ಆಗುವ ಬದಲಾವಣೆಯನ್ನು ಸಹಿಸುವ ಶಕ್ತಿಯನ್ನು ಪಡೆಯಬಹುದು. ಇನ್ನು ಏಕಾದಶಾಧಿಪತಿಯಾದಂತಹ ಕುಜನು ಉಚ್ಚನಾಗಿ ಬರುವುದರಿಂದ ಲಾಭಾಂಶ ಅತ್ಯಧಿಕವಾಗಿ ಸಿಗುವಂತಹ ಭೂಯೋಗ, ಬಂಗಾರ ಯೋಗ, ಕೋರ್ಟ್ ವ್ಯಾಜ್ಯ ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡೆಯುವಂತಹ ಯೋಗ ಕೂಡ ಈ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಇದೆ ಎನ್ನುವುದು ಸಂತೋಷಕರ ವಿಚಾರ. ವ್ಯಯದಲ್ಲಿ 4 ಗ್ರಹಗಳಿದ್ದರೂ ಗುರುದೃಷ್ಟಿಯುಕ್ತನಾಗಿದ್ದರಿಂದ ಗುರುಬಲವನ್ನು ಅಂದರೆ ಧನಾತ್ಮಕ ಶಕ್ತಿಯನ್ನು, ವಿಶಾಲ ಮನೋಭಾವನೆಯನ್ನು ಯಾರು ಜಾಸ್ತಿ ಮಾಡ್ಕೊಳ್ತಾರೋ, ಗುರು ತತ್ವವನ್ನು ಆರಾಧನೆ ಮಾಡ್ತಾರೋ, ಆ ಗುರು ಮಾರ್ಗದರ್ಶನವನ್ನು ಪಡಿತಾರೋ ಅವರಿಗೆ ಅನೇಕ ವಿಧದಲ್ಲಿ ಆಗುವ ಕೆಟ್ಟ ಪರಿಣಾಮಗಳು ಆಗದಂತೆ ಉತ್ತಮ ಫಲವನ್ನು ಪಡೆಯುವಂತಹ ಯೋಗ ಲಭ್ಯವಾಗುತ್ತೆ. ಹಾಗಾಗಿ ಮಕರ ರಾಶಿಯವರೆಲ್ಲರಿಗೂ ಕೂಡ ಆ ಒಂದು ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಫಲವೇ ಸಿಗಲಿ ಎಂಬುದಾಗಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ.
ನಮಸ್ತೆ. ಈಗ ಮಾರ್ಗಶಿರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಇಲ್ಲಿ ನೋಡಿ, ತುಳುನಾಡ ಕುಮಾರಿ ಎನ್ನುವವರು ಒಂದು ಕಾಮೆಂಟ್ ಹಾಕಿದ್ದಾರೆ. ನಾನು ಮೊದಲ ಬಾರಿ ನಿಮ್ಮ ವಿಡಿಯೋ ವೀಕ್ಷಿಸುತ್ತಿದ್ದೇನೆ. ನನ್ನ ಪ್ರಶ್ನೆ, ನನಗೆ 43 ವರ್ಷದವರೆಗೆ ಎಷ್ಟೇ ಕಷ್ಟ ಬಂದರೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ತುಂಬ ಇಷ್ಟದಿಂದ ಪೂಜೆ ಮಾಡುತ್ತಿದ್ದ ನನಗೆ ಈಗ ದೇವರಿಗೆ ಕೈ ಮುಗಿಯಲು ಕೂಡ ಮನಸ್ಸಾಗುವುದಿಲ್ಲ, ಯಾಕೆ ಎನ್ನುವ ಪ್ರಶ್ನೆ ಮಾಡಿದ್ದಾರೆ. ಅವರ ಕಮೆಂಟ್ ಕೆಳಗಡೆನೆ ಶ್ರೀ ಮುಳುಗುಂದ ಅವರು ಕಾಮೆಂಟ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮುಳುಗುಂದ ಸ್ವಾಮಿ ಅವರೇ. ಇಲ್ಲಿ ಶ್ರೀ ಮುಳುಗುಂದ ಎನ್ನುವಂತಹ ಹೆಸರು ಇಲ್ಲಿ ಕಂಡು ಬರ್ತಾ ಇದೆ ಚಾನಲಲ್ಲಿ. ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್, ನಿಮ್ಮ ಕಮೆಂಟ್ ನಾವು ಓದ್ತಾ ಇದ್ದೇವೆ. ನಮಸ್ಕಾರ ಗುರುಜಿ, ನೀವು ಧ್ಯಾನ ಮತ್ತು ಸಾಧನೆ ಮಾಡುವ ಮಹತ್ವದ ಕುರಿತು ಹಾಗೆಯೇ ಕೋಪವನ್ನು ತೊರೆದು ಶಾಂತವಾಗಿರುವ ಬಗ್ಗೆ ಅನೇಕ ಬಾರಿ ಉಪದೇಶಿಸಿದ್ದೀರಿ. ನಿಮ್ಮ ಈ ಅಮೂಲ್ಯ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅತೀವ ಪರಿಣಾಮಕಾರಿಯಾಗಿದೆ. ನಾನು ಪ್ರತಿದಿನ ಧ್ಯಾನದಲ್ಲಿ ಸಮಯ ಕಳೆಯುತ್ತಿದ್ದು ಅದು ನನಗೆ ಅಪಾರ ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತಿದೆ. ನಿಮ್ಮಂತಹ ಮಹಾನ್ ಗುರುಗಳಿಂದ ಇಂತಹ ದಿವ್ಯ ಮಾರ್ಗದರ್ಶನ ದೊರೆಯುತ್ತಿರುವುದಕ್ಕೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಬರೆದಿದ್ದಾರೆ. ಅಂದರೆ ತುಳುನಾಡು ಕುಮಾರಿಯವರೇ, ನಮ್ಮ ಚಾನಲಿಗೆ ಹೋಗಿ ನಮ್ಮ ಅನೇಕ ವಿಡಿಯೋಗಳನ್ನು ನೋಡುವುದರಿಂದ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಲಭ್ಯವಾಗುತ್ತೆ. ಇವರಂತೆಯೇ ಆಂತರಿಕವಾದ ಶಾಂತಿಯನ್ನು ಪಡೆಯೋದಕ್ಕೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ಸುಗಮವಾಗಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಮುಳುಗುಂದ ಸ್ವಾಮಿಯವರ ಈ ಒಂದು ಮುಳುಗುಂದ ಅವರ ಒಂದು ಕಾಮೆಂಟ್ ನಿಮಗೆ ಉತ್ತರವನ್ನು ನೀಡಿದೆ. ಹಾಗೆಯೇ ಇನ್ನು ಕೆಲವರು ಈ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೋಡುವುದರಿಂದ ಯಾರಿಗೆ ಉಪಕಾರ ಇದೆ ಅಂತ ಕೇಳಿದವರು ಇದ್ದಾರೆ. ಹಾಗಾಗಿ ಇವರು ಇಂತಹ ಆ ರೀತಿಯಾದ ಕಮೆಂಟ್ ಮಾಡಿದವರು ಅದರ ಕೆಳಗಡೆಯ ಮತ್ತು ಮೇಲ್ಗಡೆಯ ಕಾಮೆಂಟ್ಗಳನ್ನು ಓದಿದರೆ ಯಾರ್ಯಾರಿಗೆ ಅದು ಉಪಕಾರ ಆಗಿದೆ ಅನ್ನೋದು ಖಂಡಿತವಾಗಿಯೂ ನಿಮಗೆ ತಿಳಿಯುತ್ತೆ. ಯಾರು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಇಷ್ಟೇ ಸ್ವಾಭಾವಿಕವಾದ ಸರಳವಾದ ಉತ್ತರ. ಮುಳುಗುಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದಿನ ಒಂದು ಕಾಮೆಂಟನ್ನು ನೋಡ್ತಾ ಹೋದರೆ ಶ್ರೀನಿವಾಸ ಮೂರ್ತಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಮಗನು ನನಗೆ ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಾನೆ, ಹಾಗಂತ ಅವನಿಗೆ ನಾನು ಬಿಟ್ಟಿರೋ ಶಕ್ತಿ ಇಲ್ಲ, ಪ್ರೀತಿ ಇದೆ. ಆದರೂ ಆಗಾಗ ನನ್ನ ಹತ್ರ ಮಾತು ಬಿಡೋದು, ದೂರ ಆಗೋದು, ಈ ರೀತಿಯಾಗಿ ಮಾಡ್ತಾನೆ. ಇದು ನನಗೂ ಅವನಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಇದಕ್ಕೇನು ಕಾರಣ ಗುರುಜಿ? ಇದೇನು ಮಾಡಬೇಕು ಅಂತ ಕೇಳಿದರೆ, ಖಂಡಿತವಾಗಿಯೂ ಒಂದು ತಂದೆಯ ಒಂದು ಅಳಲನ್ನು ತೋಡಿದಿರ. ಇಂತಹ ಒಂದು ಸ್ಥಿತಿಗತಿಗಳು ಕೇವಲ ನಿಮಗೊಂದೇ ಅಲ್ಲ, ಸಾಮಾನ್ಯ ವಯಸ್ಕರಾಗ್ತಾ ಬಂದಂತಹ ಮಕ್ಕಳು ತಂದೆಯನ್ನು ತಿರಸ್ಕಾರ ಮಾಡದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವಿಧಿವಿಧಾನಗಳು ಇತ್ತೀಚಿನ ದಿನದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಒಂದು ನ್ಯೂನ್ಯತೆ ಅಂತ ಕೂಡ ಅದನ್ನು ನಾನು ಕರಿತೀನಿ. ಯಾಕೆ, ಶಿಕ್ಷಣ ಕ್ಷೇತ್ರದಲ್ಲಿಯೇ ನಾನಿದ್ದು ನೋಡಿರುವಂಥ ಸತ್ಯ ಕೂಡ ಇದೆ. ಹಾಗೆಯೇ ಯಾರ ಜಾತಕದಲ್ಲಿ ರವಿಗ್ರಹ ಸರಿ ಇರುವುದಿಲ್ಲವೋ, ಪಿತೃಸ್ಥಾನದ ಅಧಿಪತಿ ಸರಿ ಇರುವುದಿಲ್ಲವೋ, ಈಗ ಇಂತಹ ಸ್ವಾಭಾವಿಕ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಯಾಕೆ ಅಂತ ಕೇಳಿದರೆ, ಯಾರಿಗೆ ತಂದೆಯಿಂದ ದೂರ ಆಗುವ ಮತ್ತು ಕುಲದೇವತಾ ಆರಾಧನೆಯ ಫಲ ಸಿಗದೇ ಇರುವಂತಹ, ದೈವಬಲ ಸಿಗದೇ ಇರುವಂತಹ ಪೂರ್ವಜನ್ಮದ ದೋಷಗಳು ಇರ್ತವೆಯೋ ಅಂಥವರು ಹುಟ್ಟಿದಾಗ ಈ ತಂದೆಯಿಂದ ಭಿನ್ನ ಆಗುವಂತಹ, ಭಿನ್ನಾಭಿಪ್ರಾಯ ಹೊಂದುವಂಥ ಯೋಗಗಳು ಅಲ್ಲಿ ಉತ್ಪನ್ನವಾಗ್ತವೆ. ಅದಕ್ಕೆ ಪರಿಹಾರ, ತಂದೆ ಮತ್ತು ಮಗ ಇಬ್ಬರು ಕೂಡ ಆತ್ಮೀಯತೆಯಿಂದ ಕುಳಿತು ಇಂತಹ ದೋಷದಿಂದ ನಾವು ದೂರವಾಗಿ ನಾವಿಬ್ಬರು ಹತ್ತಿರ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಹೀಗಿದ್ದಾಗ ಅವನಿಗೆ ತಂದೆಯ ಆಶೀರ್ವಾದ ಸಿಗದೇ ಇರುವಂತಹ ದೋಷ ಬರುವುದರಿಂದ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ಪ್ರಕ್ರಿಯೆಯನ್ನು ಸಣ್ಣ ಮಗುವಿಂದಲೇ ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೇಳಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಸಿಕೊಳ್ಳೋದು ಇದು ಮೊದಲನೇ ಪರಿಹಾರ. ಮತ್ತು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ವ್ಯಕ್ತಿ ಈ ರೀತಿಯ ದೋಷದಿಂದ ಹೊರಗೆ ಬರ್ತಾನೆ. ಈ ಮೂರನೇದಾಗಿ, ತಂದೆ ಮತ್ತು ಮಗ ಇಬ್ಬರು ಕೂಡ ಓಂ ನಮಃ ಶಿವಾಯ, ರವಿಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ಇದಾಗಿದ್ದರಿಂದ ಓಂ ನಮಃ ಶಿವಾಯ ಜಪವನ್ನು ಯಥಾಕ್ರಮವಾಗಿ ಮಾಡ್ತಾ ಬಂದರೆ ಈ ದೋಷಕ್ಕೆ ಪರಿಹಾರ ಕೂಡ ಆಗತ್ತೆ. ಧನ್ಯವಾದಗಳು. ಇನ್ನು ಕೊನೆಯದಾಗಿ, ಅದ್ಭುತವಾಗಿ ಮೊದಲೇ ನಾವು ಬರೆದಂತೆ ಇದು ಸನಾತನ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ನ ಅಪರಿಚಿತ 9733 ಈ ಒಂದು ಯೂಟ್ಯೂಬ್ ಚಾನಲಿಂದ ನಮಗೆ ಕಾಮೆಂಟ್ ಬಂದಿದೆ. ಈ ಕಾಮೆಂಟನ್ನು ಕೂಡ ನಾವು ಸೆಲೆಕ್ಟ್ ಎಸ್ ಎ ಲಕ್ಕಿ ಕಾಮೆಂಟ್ ಅಂತ ಅವತ್ತೇ ಕೂಡ ಹಾಕಿದ್ದೀವಿ. ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಂತ ಹೇಳಿ ಕೇಳಿದ್ದಾರೆ. ಸಮರ್ಪಕವಾಗಿ ಸಂಪೂರ್ಣ ಉತ್ತರ ಕೊಡೋದಕ್ಕೆ 1 ಗಂಟೆ ಬೇಕಾಗುತ್ತೆ, ಆದರೆ ಶಾರ್ಟ್ ಆಗಿ ನಾನು ಕೆಲವು ಪಾಯಿಂಟ್ಗಳಲ್ಲಿ ಇದನ್ನು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾರು ಬಿಟ್ಟರು ನಿನ್ನನ್ನು ಕರ್ಮ ಬಿಡೋದು, ನಾನು ಬಿಡೋದಿಲ್ಲ ಅಂತ ಕರ್ಮ ಹೇಳುತ್ತೆ ಅನ್ನೋ ಮಾತು ಒಂದು ಕಡೆ ಇದೆ.
ಇನ್ನೊಂದು ಕಡೆ ದೇವರ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಉದುರೋದಿಲ್ಲ, ಅಂದರೆ ತೇನ ವಿನಾ ತೃಣಮಪಿ ನ ಚಲತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಮತ್ತೊಂದು ಕಡೆ ಮಾಡಿದ್ದುಣ್ಣು ಮಹಾರಾಯ, ಅದೇ ಕರ್ಮಫಲ, ಮತ್ತೆ ಪಾಲಿಗೆ ಬಂದದೆ ಪಂಚಾಮೃತ. ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು, ಸ್ವಲ್ಪ ಕ್ಲಿಯರ್ ಆಗಿ ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸನಾತನ ಚಾನಲ್ ಅಧಿಕಾರಿಗಳೇ, ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಮಾಡಿದ್ದುಣ್ಣು ಮಹಾರಾಯ ಅಂದರೆ ಕರ್ಮಫಲವನ್ನು ಹೇಳಿದಂಥದ್ದಾಗತ್ತೆ. ಮತ್ತು ಆ ಕರ್ಮ ಎನ್ನುವಂಥದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂಥ ಭಗವದ್ಗೀತೆಯ ವಾಕ್ಯದಂತೆ ಕರ್ಮವನ್ನು ಮಾಡಲಿಕ್ಕೆ ನಿನಗೆ ಅಧಿಕಾರ ಇದೆ. ನಿನ್ನ ಶ್ರದ್ಧಾ ಭಕ್ತಿ ಮತ್ತು ಪೂರ್ವ ಜನ್ಮದ ಅನೇಕ ಜನ್ಮದ ನಿನ್ನ ಪಾಪ ಪುಣ್ಯಗಳನ್ನು ಆಧರಿಸಿ ನಾನು ಭಗವಂತನಾದಂಥ ಕೃಷ್ಣ ನಾನು ನಿಮಗೆ ಫಲವನ್ನು ಕೊಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಯಥಾಶ್ರದ್ಧಾ ತಥಾ ಫಲ ಎನ್ನುವಂಥ ಶಾಸ್ತ್ರವಾಕ್ಯ ಕೂಡ ಇದೆ. ಆ ಶ್ರದ್ಧೆ ಪ್ರಮಾಣವನ್ನು ಅಳೆಯುವಂಥವನು ಭಗವಂತ ಮಾತ್ರ ಆಗಿರ್ತಾನೆ. ಇನ್ನು ದೇವರ ಅಪ್ಪಣೆ ಇಲ್ಲದೆ ಇದಕ್ಕೆ ಕೊನೆಗೆ ಬರ್ತೇನೆ. ಮಾಡಿದ್ದುಣ್ಣು ಮಹಾರಾಯ ಮತ್ತು ಪಾಲಿಗೆ ಬಂದದ್ದೇ ಪಂಚಾಮೃತ. ನಾನು ಸಿಕ್ಕಿದ್ದೆ ಪಂಚಾಮೃತ ಅಂತ ಜೀವನ ಕಳೆದು ಬಿಡೋಣ ಅಂತಂದರೆ, ಉದಾಹರಣೆಗೆ ಒಬ್ಬನಿಗೆ ಒಂದು ರೋಗ ಬರುತ್ತೆ, ಅಯ್ಯೋ ರೋಗ ಬಂತು, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಔಷಧ ಮಾಡದೆ ಇರಲಿಕ್ಕಾಗತ್ತೆ. ಹಾಗಾಗಿಯೇ ನಮ್ಮ ಯಾವ ಪಾಲಿಗೆ ಬಂದಂಥದ್ದೆಲ್ಲವನ್ನು ಪಂಚಾಮೃತ ಅಂತ ಸ್ವೀಕರಿಸ್ತಾ ಅದನ್ನು ಗೆಲ್ಲುವ ನಿಟ್ಟಿನಲ್ಲಿ ಪರಿಹಾರ ಅಗತ್ಯ ಇರ್ತದೆ. ಅದಕ್ಕಾಗಿ ಜ್ಯೋತಿಷ ಅತ್ಯಂತ ಬೆಳಕನ್ನು ಚೆಲ್ಲುತ್ತೆ. ಅದೇ ರೀತಿಯಾಗಿ ತೇನ ವಿನಾ ತೃಣಮಪಿ ನ ಚಲತಿ ಎಂಬುದಾಗಿ ಹೇಳಿದಿರ. ಹಾಗೆ ಈ ಅವ ದೇವರಿಲ್ಲದೆ ಹುಲ್ಲು ಕಟ್ಟಿ, ಖಂಡಿತವಾಗಿ ಹೌದು, ಆ ಭಗವಂತನ ಇಚ್ಛೆಲ್ಲದೆ ಒಂದು ಹುಲ್ಲು ಕೂಡ ತೃಣವೂ ಕೂಡ ಅಲಗಾಡಲಾರದು ಎನ್ನುವಂತಹ ಒಂದು ವಾಕ್ಯ ಖಂಡಿತವಾಗಿಯೂ ಇದೆ. ಅದು ಸತ್ಯ ಕೂಡ ಹೌದು. ಅದು ಹೇಗೆ ಎಂಬುದಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು ಅನ್ನೋ ಪ್ರಶ್ನೆಯೇ ತಪ್ಪಾಗಿದೆ. ಯಾಕೆಂದರೆ ಭವಿಷ್ಯವನ್ನು ಕೇಳುವಂತ ಯಾರೂ ಹೇಳಿಲ್ಲ, ಕೇಳಿಲ್ಲ. ಜ್ಯೋತಿಷ್ಯ ಅಂದರೆ ಭವಿಷ್ಯ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಜ್ಯೋತಿಷ್ಯ ಒಂದು ಆಸ್ಟ್ರಾನಮಿ ಅಂತಂದರೆ ಭೌಗೋಳಿಕ ವಿಸ್ಮಯದ ಜೊತೆಗೆ ಮನುಷ್ಯನು ಈ ಪಂಚಭೂತ ಶರೀರ, ಭೂತಾತ್ಮಕವಾದ ಶರೀರದಲ್ಲಿ ಪಂಚ ಪ್ರಾಣವನ್ನು ಒಳಗೊಂಡು ಈ ಒಂದು ಪ್ರಕೃತಿಯ ಒಂದು ಬಿಂದುವಾಗಿದ್ದಾನೆ. ಇವನು ಪ್ರಕೃತಿಯನ್ನು ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಅದನ್ನು ಜ್ಯೋತಿಷ್ಯ ಜೀವನದ ಬೆಳಕಿಗೋಸ್ಕರ ಏನೆಲ್ಲ ದೋಷಗಳಾಗ್ತದೆ, ಅದನ್ನು ಪರಿಹಾರ ಮಾರ್ಗ ಹೇಗೆ ಅಂತ ಅತಿ ದೊಡ್ಡ ವಿಚಾರ ಇದು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೆ ಕೇವಲ 5 ನಿಮಿಷದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇದಕ್ಕೆ ನಿರಂತರವಾದ ಪ್ರಯತ್ನ ಮತ್ತು ಸರಿಯಾದಂತಹ ಮಾರ್ಗದರ್ಶನ, ನಿರಂತರವಾಗಿ ಗಂಟೆಗಟ್ಟಲೆ ಕುಳಿತು ಕೇಳಿ ಅಥವಾ ಓದಿ ತಿಳ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಇಲ್ಲಿ ಜ್ಯೋತಿಷ ಅಂತಂದರೆ ಬೆಳಕು. ಈ ಜ್ಯೋತಿಂಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ ಜ್ಯೋತಿಷ ಶಾಸ್ತ್ರಂ, ಈ ಒಂದು ಎಲ್ಲ ಶಕ್ತಿ ಪುಂಜಗಳ ಅವ್ರನ್ನೆಲ್ಲ ಇಟ್ಟುಕೊಂಡು, ಯಾವ ಬೆಳಕಿನ ಪುಂಜಗಳಿದ್ದಾವೆ ಅವನ್ನೆಲ್ಲ ಇಟ್ಟುಕೊಂಡು ಹೇಳಿದಂಥದ್ದೇ ಜ್ಯೋತಿಷ ಶಾಸ್ತ್ರ. ಅದರ ಮೂಲಕವಾಗಿ ನಮ್ಮಲ್ಲಿ ನವಗ್ರಹ ತತ್ವಗಳು, ಪಂಚಭೂತಾತ್ಮಕ ಶರೀರದಲ್ಲಿ ಪಂಚ ಪ್ರಾಣಗಳು ಇರುವಂಥದ್ದು, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಇತ್ಯಾದಿಗಳೆಲ್ಲ ಇರ್ತಕ್ಕಂಥದ್ದು. ಈ ಶುಕ್ರ ಚಂದ್ರರು ಜಲಕಾರಕರು, ರವಿ ಕುಜರು ಅಗ್ನಿಕಾರಕರು, ಈ ರೀತಿಯಾಗಿ ನಮ್ಮ ದೇಹದಲ್ಲಿರುವ ವ್ಯವಸ್ಥೆಯನ್ನು ಹೇಳಿರುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಹಾಗಾಗಿ ಈ ಒಂದು ಭವಿಷ್ಯವನ್ನು ಕೇಳುವುದರಿಂದ, ಭವಿಷ್ಯ ಅಂತಂದರೆ ಜಾತಕವನ್ನು ಪರಿಶೀಲನೆ ನೋಡುವುದರಿಂದಾಗಿ ಏನಾಗತ್ತೆ ಅಂತಂದರೆ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಯಾವುದೆಲ್ಲ ಪ್ರತಿಬಂಧಕಗಳಿದ್ದಾವೆ ಅದನ್ನು ಮುಂಚಿತವಾಗಿ ತಿಳಿದುಕೊಂಡು ಆ ಪ್ರತಿಬಂಧಕವು ಬರದೇ ಇದ್ದ ಹಾಗೆ ಸರಿಯಾದ ಕ್ರಮದಲ್ಲಿ ನಮ್ಮ ನಡೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಈ ಒಂದು ಜ್ಯೋತಿಷ ಶಾಸ್ತ್ರವನ್ನು ಬಳಸಿಕೊಳ್ಳಬೇಕು. ಆರೋಗ್ಯದ ವಿಚಾರ, ಯೌಗಿಕ ಮತ್ತು ಲೌಕಿಕ ಮತ್ತು ಆಧ್ಯಾತ್ಮಿಕ ಮತ್ತು ಈ ಎಲ್ಲ ವಿಚಾರಗಳಲ್ಲಿಯ ಪ್ರತಿಬಂಧಕವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಜಾತಕ ಒಬ್ಬೊಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನವಾದ ಆಧ್ಯಾತ್ಮಿಕ ಯೋಗವನ್ನು, ಲೌಕಿಕ ಯೋಗವನ್ನು ಕೊಡುವುದರಿಂದ ರೋಗದ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಗಮನಿಸಿ ನೋಡುವುದಕ್ಕಾಗಿ ಜ್ಯೋತಿಷ ಬೇಕೇ ಬೇಕು. ಅದೇ ರೀತಿಯಾಗಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ ಅಂತಾದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಆಯ್ತಲ್ಲ ಅಂತಂದರೆ, ದೇವರ ಅಪ್ಪಣೆ ಇದ್ದರೆ ಖಂಡಿತವಾಗಿ ನೋಡಿ, ಅಂತಃಕರಣ ಎಂಬುದಾಗಿ ಚತುರ್ವಿಧ ಮನೋಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮೋ ಗುಣಗಳ ಆಧಾರದ ಮೇಲೆ ಪ್ರತಿ ಜೀವಿಯೂ ಬದುಕ್ತಾ ಇದೆ. ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಇದರ ಆಯ್ಕೆಯು ಈ ಜನ್ಮದಲ್ಲಿ ಆ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿಗೆ ಮತ್ತು ಅವನ ಸಂಸ್ಕಾರಕ್ಕೆ ಬಿಟ್ಟಿರುವಂಥದ್ದು. ಅದನ್ನು ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿದಾಗ ಯಾವುದು ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಮತ್ತು ತಮೋಗುಣ ಪ್ರಧಾನ ಜಾತಕಗಳು ಎಂಬುದಾಗಿ ಅರ್ಥೈಸಿಕೊಂಡಾಗ ಯಾವ ವ್ಯಕ್ತಿಯು ಸತ್ವಗುಣ ಪ್ರಧಾನದೆಡೆಗೆ ಹೋಗಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಎನ್ನುವಂಥದ್ದು ಜಾತಕದ ಮೂಲಕ ತಿಳಿಯುವಂಥದ್ದು. ಆದ್ದರಿಂದಾಗಿ ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳನ್ನು ಭಗವಂತ ಪ್ರತಿಯೊಂದು ಜೀವಿಗಳಲ್ಲಿ ಕೊಟ್ಟಿದ್ದು ಈ ಜನ್ಮದಲ್ಲಿ ಅವನ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಈ ಆಯ್ಕೆ ಮತ್ತು
ಅವನ ಜೀವನದ ಅಭಿವೃದ್ಧಿಗಾಗಿ ಈ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗದ ಆಯ್ಕೆಗಾಗಿ ಕೊಟ್ಟಿರುವಂಥದ್ದು. ಎರಡನೆಯದಾಗಿ ಈ ಸತ್ವಗುಣ, ರಜಗುಣ ಮತ್ತು ತಮೋಗುಣಗಳ ಪ್ರಾಧಾನ್ಯತೆಯನ್ನು ಆ ಒಂದೊಂದು ಜೀವಿಯಲ್ಲಿಯೂ ವ್ಯತ್ಯಾಸ ಇರುವುದರಿಂದಾಗಿ ಇದರಲ್ಲಿರುವ ಲೋಪದೋಷಗಳನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಜ್ಯೋತಿಷ ಬೇಕು. ಹಾಗಾಗಿ ಜ್ಯೋತಿಷವನ್ನು ನೋಡಬೇಕು. ಇದು ದೊಡ್ಡ ವಿಚಾರ. ಇಷ್ಟೇ ವಿಚಾರದಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಉದಾಹರಣೆ ಸಹಿತ ಕೊಡ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ದಯವಿಟ್ಟು ಈ ಒಂದು ಲಕ್ಕಿ ಕಾಮೆಂಟನ್ನು ಗಮನಿಸಿದಂಥ ಎಲ್ಲರೂ ಕೂಡ ಈ ಉತ್ತಮವಾದ ಪ್ರಶ್ನೆ ಕೇಳಿದ ಸನಾತನ ಚಾನಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಖಂಡಿತವಾಗಿಯೂ ಅಂತಹ ವಿಮರ್ಶೆ ಇದ್ದರೆ ಒಂದು ದಿವಸ ನೀವು ಕೂಡ ಬನ್ನಿ, ಕುಳಿತು ಒಂದು ವಿಡಿಯೋ ಮಾಡೋಣ. ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇದರ ವಿಸ್ತಾರವಾದಂಥ ರೂಪವನ್ನು ನೋಡೋಣ. ಅದೇ ರೀತಿಯಾಗಿ ಭಗವದ್ಗೀತೆ 15-16 ಅಧ್ಯಯನ ಮಾಡಿ ಅದರಿಂದಲೂ ಕೂಡ ನಿಮಗೆ ಈ ಒಂದು ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳು, ಭಗವಂತನ ಒಂದು ಅನತಿ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೆ ನಮಗೆ ಕೊಟ್ಟಂತಹ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ನಮಗೆ ಆಯ್ಕೆಯನ್ನು ಇದೇ ಮಾರ್ಗದಲ್ಲಿಯೇ, ಈ 3 ಗುಣಗಳಲ್ಲಿಯೇ ನೀನು ಬದುಕು ಎಂಬುದಾಗಿ ಭಗವಂತನ ಸೃಷ್ಟಿಯನ್ನು ಬದಲಿಸಲಿಕ್ಕೂ ಕೂಡ ಯಾರಿಂದಲೂ ಆಗೋದಿಲ್ಲ. ಅದರ ಆಧಾರದ ಮೇಲೆಯೇ ನಾವು ನಮ್ಮ ನಡೆನುಡಿಗಳನ್ನು ನಡೆಸಿಕೊಂಡು ಹೋಗ್ತೇವೆ. ಧನ್ಯವಾದಗಳು. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ, ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು, ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನು ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮುಹೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ
ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವೆಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತದೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.